ಇನ್ನು ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರೈತರ ಆಸ್ತಿ ಕಬಳಿಕೆ ಆರೋಪವನ್ನ ಹೊತ್ತಿರುವಂತಹ ಬೋರ್ಡ್ ಜೊತೆ ರಾಜಕೀಯ ಹಣದಾಟದ ನಂಟಿನ ಕಥಾನಕ ತೆರೆದುಕೊಂಡಿದೆ. ವಕ್ಫ್ ಬೋರ್ಡ್ ಬಾಯಿ ಮುಚ್ಚಿಸೋಕೆ 100 ಕೋಟಿ ಆಮಿಷ ಒಡ್ಡಿರುವುದಾಗಿ ವಿಜಯೇಂದ್ರ ವಿರುದ್ಧ ಸಿಎಂ ಗುರುತರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ಆರೋಪಕ್ಕೆ ಬಿವೈ ವಿಜಯೇಂದ್ರ ನಖಶಿಕ ಅಂತ ಉರಿದ್ಬಿದ್ದಿದ್ದಾರೆ. ಇದೀಗ ಈ ಕೇಸ್ನ ಸಿಬಿಐಗೆ ನೀಡುವಂತೆ ಸಿದ್ದರಾಮಯ್ಯ ಆಗ್ರಹ ಮಾಡಿದ್ದಾರೆ. ವಿಜಯೇಂದ್ರ ಅವರು ಬಂದಿದ್ರು, ನನಗೆ 1 ಅಲ್ಲ 10 ಅಲ್ಲ 20 ಅಲ್ಲ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು. ಯಾರಾದ್ರೂ ಆಮಿಷ ಒಡ್ಡಿದ್ರೆ ಅದು ಎಲ್ಲರೂ ಕಾಂಗ್ರೆಸ್ ಅವರೇ ಅಂತ ಹೇಳಿ ಬುದ್ಧಿ ಭ್ರಮಣೆ ಆದಂತ ಕಾಣ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ, ಮಂತ್ರಿಗಳಿಗೆ. ವಾಯ್ಸ್ ಅವ್ರದಾ ಇಲ್ವಾ, ಹೇಳಿಕೆ ಅವ್ರದಾ ಇಲ್ವಾ ಅಂತ ಫಸ್ಟ್ ನೀವು ಚರ್ಚೆ ಮಾಡಿ. ವಕ್ಫ್ ಆಸ್ತಿ ಎಂಬ ಭೂ ವ್ಯೂಹ ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಇದೇ ವಕ್ಫ್ ಭೂಚಕ್ರದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಕಲ್ಲು ಬೀಸಿ ನಂದೇ ಭೂಮಿಯಂತಿರೋ ಬೋರ್ಡ್ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದೇ ಹೊತ್ತಲ್ಲಿ ವಕ್ಫ್ನ ಭೂ ಹಪಾಹಪಿ ಬಗ್ಗೆ ಮಾತನಾಡದಂತೆ ಕೋಟಿ ಕೋಟಿ ಆಮಿಷ ಒಡ್ಡಿರೋ ಆರೋಪ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. 150 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ನೇರವಾಗಿ ಲೈವ್ ಆಗಿ ಹೇಳ್ತಾರೆ. ವಿಜಯೇಂದ್ರ ವಿರುದ್ಧ ಸಿಎಂ 150 ಕೋಟಿ ಆಮಿಷ ಆರೋಪ. ಸಿದ್ದರಾಮಯ್ಯ ಆರೋಪ ಸುಳ್ಳು ಎಂದ ಅನ್ವರ್ ಮಾಣಿಪ್ಪಾಡಿ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಅನ್ವರ್ ಮಾಣಿಪ್ಪಾಡಿ ಕಾರ್ಯನಿರ್ವಹಿಸುತ್ತಿದ್ರು. ಈ ವೇಳೆ ವಕ್ಫ್ ಭೂ ಹಪಾಹಪಿಯ ಬಗ್ಗೆ ಮೌನ ವಹಿಸಲು ಬಿವೈ ವಿಜಯೇಂದ್ರ ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಸಿಎಂ ಆರೋಪಿಸಿದ್ರು. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೂ ಪತ್ರ ಬರೆದಿದ್ರು. ಜೊತೆಗೆ ಹೀಗೆ ಆಮಿಷ ಒಡ್ಡಿದವರಿಗೆ ಅನ್ವರ್ ಬೈದು ಓಡಿಸಿದ್ರು ಅಂತ ಸಿಎಂ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ರು. ಇದೇ ವಿಚಾರವನ್ನ ಸಚಿವ ಪ್ರಿಯಾಂಕ ಖರ್ಗೆ ಸದನದಲ್ಲಿ ಪ್ರಸ್ತಾಪಿಸಿದ್ರು. ಇದೇ ಮಾಲ್ಪಡಿಯವರು ಹೇಳ್ತಾರೆ, ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜಯೇಂದ್ರ ಅವರು ಬಂದಿದ್ರು, ನನಗೆ 1 ಅಲ್ಲ 10 ಅಲ್ಲ 20 ಅಲ್ಲ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು. ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ, ಇದರಲ್ಲಿ ಎಲ್ಲರೂ ಶಾಮೀಲಿದ್ದಾರೆ, ಬಿಟ್ಬಿಡ್ಲಿಕ್ಕೆ. ಇದೀಗ ಸಿಎಂ ಮತ್ತು ಸಚಿವರ ಆರೋಪ ಸುಳ್ಳು, ನನಗೆ ವಿಜಯೇಂದ್ರ ಯಾವುದೇ ಹಣದ ಆಮಿಷ ಒಡ್ಡಿಲ್ಲ ಅಂತ ಅನ್ವರ್ ಮಾಣಿಪ್ಪಾಡಿ ಸ್ಪಷ್ಟನೆ ನೀಡಿದ್ದಾರೆ. ರಿಪೋರ್ಟ್ ಅನ್ನ ಮಂಡಿಸುವ ಸಂದರ್ಭದಲ್ಲಿ ವಿಜಯೇಂದ್ರ ಸೀರಿಯಲೇ ಇದ್ದಿಲ್ಲ. ಅವ್ರು ಯಾರಿದ್ದುಕೊಂಡು ನಮ್ಗೆ ಗೊತ್ತಿಲ್ಲ, ಹೆಸರು ಮಾತ್ರ ಕೇಳಿದ್ದೇನೋ ಅಷ್ಟೇ. ಅದರ ನಂತರ ಆಗ ಏನಾದರೂ ಆಮಿಷ ಒಡ್ಡಿದ್ದರೆ ಅದು ಕಾಂಗ್ರೆಸ್ ಅವರು ಆಗಿರ್ತಾರೆ. ದಯವಿಟ್ಟು ತನ್ನ ರಿಪೋರ್ಟಲ್ಲಿ ನೋಡಿದರೆ ಯಾರಿದ್ದಾರೆ, ಯಾರು ತಪ್ಪಿಸುತ್ತಿದ್ದಾರೋ ಅವರು ಅವರ ಜನಗಳೆಲ್ಲರೂ ಸೇರಿ ನನಗೆ ಆಮಿಷ ಒಡ್ಡಿ ಅದನ್ನು ಸುಮ್ಮನಿರಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ನಾನು ಆ 150 ಕೋಟಿ ವಿಚಾರ ನನಗೆ ಗೊತ್ತಿಲ್ಲ. ನನಗೆ ವಿಜಯೇಂದ್ರ ಅವರು ನನಗೆ ಅದರ ಕೊಡ್ತೇನೆ ಹೇಳಿದ ವಿಷಯ ನಾನು ತನಕ ನನ್ನ ತಿಳಲಿಕ್ಕೆ ಬಂದಿಲ್ಲ. ನನಗೆ ಹೇಳಿದ್ದಲ್ಲ, ಯಾರಾದರೂ ಆಮಿಷ ಒಡ್ಡಿದ್ರೆ ಅದು ಎಲ್ಲರೂ ಕಾಂಗ್ರೆಸ್ ಅವರೇ ಅಂತ ಹೇಳಿ. ನೀವು ನನ್ನ ರಿಪೋರ್ಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅನ್ವರ್ ಮಾಣಿಪ್ಪಾಡಿಗೆ ಯಾಕೆ 150 ಕೋಟಿ ಆಮಿಷ ಒಡ್ಡಲಿ? ಕಾಂಗ್ರೆಸ್ನಲ್ಲಿ ದೊಡ್ಡಪ್ಪನ ಮಕ್ಕಳಿದ್ದಾರಾ ಅಂತ ಬಿವೈವಿ ಕೆಂಡ. ಕಾಂಗ್ರೆಸ್ ನಾಯಕರು ಮಾಡಿರೋ ಆರೋಪವನ್ನ ಕೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಕ್ಷರಶಃ ನಿಗಿ ಕೆಂಡವಾಗಿದ್ದಾರೆ. ಅನ್ವರ್ ಮಾಣಿಪ್ಪಾಡಿಗೆ ಯಾಕೆ 150 ಕೋಟಿ ರೂಪಾಯಿ ಆಮಿಷ ಒಡ್ಡಲಿ? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರಾ ಅಂತ ಕೈ ಆರೋಪವನ್ನ ಅಲ್ಲೆಗೆಳೆದಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾಣಿಪ್ಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ಸನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ? ಇದೇನಾದ್ರು ತರ್ಕ ಇದೆ ಇದರಲ್ಲಿ? ಬುದ್ಧಿ ಭ್ರಮಣೆ ಆದಂತ ಕಾಣ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ, ಮಂತ್ರಿಗಳಿಗೆ. ಇದಕ್ಕೇನಾದ್ರು ಅರ್ಥ ಇದೆಯಾ? ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕೆ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು? ನಾನ್ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನ್ಯಾಕೆ ಕೇಳಬೇಕು? ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದಾರ ಕಾಂಗ್ರೆಸ್ ಪಕ್ಷದಲ್ಲಿ? 150 ಕೋಟಿ ಆಮಿಷದ ಕೇಸ್ ಸಿಬಿಐ ತನಿಖೆಯಾಗಲಿ.
ಬಿವೈ ವಿಜಯೇಂದ್ರಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಇನ್ನು 150 ಕೋಟಿ ರೂಪಾಯಿ ಆಮಿಷದ ಆರೋಪವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧ್ವನಿಗೂಡಿಸಿದ್ದಾರೆ. ಈಗ ಸಿಬಿಐ ಕೊಡ್ಲಿ, ಕೇಂದ್ರ ಸರ್ಕಾರ ಮಾಡ್ಲಿ, ಸಿಬಿಐ ಕೊಟ್ಟು ಮಾಡ್ಲಿ. ಪತ್ರ ಬರ್ತಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ, ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ, ಅಧ್ಯಕ್ಷರು ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಾನು ಹೇಳಿದ್ದೀನಿ, ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ನೋಡಪ್ಪ, ನೀವು ಫಸ್ಟ್ ಒಂದು ಡಿಬೇಟ್ ಮಾಡಿ, ವಾಯ್ಸ್ ಅವ್ರದಾ ಇಲ್ವಾ, ಹೇಳಿಕೆ ಅವ್ರದಾ ಇಲ್ವಾ ಅಂತ ಫಸ್ಟ್ ನೀವು ಚರ್ಚೆ ಮಾಡಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ. ವಿಧಾನಸಭೆ ಕಲಾಪದ ಹೊತ್ತಲ್ಲೇ 150 ಕೋಟಿ ರೂಪಾಯಿ ಆಮಿಷದ ಸದ್ದು ಕೇಳಿದೆ. ಇದೀಗ ನಾಳೆ ಸದನದಲ್ಲೂ ಈ ಸದ್ದು ಪ್ರತಿಧ್ವನಿಸೋದು ಪಕ್ಕಾ ಆಗಿದೆ. ಗದಗದಿಂದ ಸುರೇಶ್ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.